ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅರೆ, ಭಾರತದಲ್ಲಿ ಕಾಂಗ್ರೆಸ್ಸು ಈ ಹಂತಕ್ಕೆ ಇಳಿದು ಬಿಡುತ್ತಾ? ವೆನೆಜುವೆಲಾದಲ್ಲಿ ಅಧ್ಯಕ್ಷನ ಕಿಡ್ನ್ಯಾಪ್ ಮಾಡ್ದಂಗೆ ಟ್ರಂಪ್ ಮೋದಿನೂ ಕಿಡ್ನ್ಯಾಪ್ ಮಾಡ್ತಾರ? ಏನಾಗ್ತಾ ಇದೆ? ಅಸಲಿಗೆ ಭಾರತದ ವಿರುದ್ಧ ವಿದೇಶಗಳಲ್ಲಿ ಷಡ್ಯಂತ್ರ ಅನ್ನುವಂಥ ಆಕ್ರೋಶ ಸಿಡಿದಿರೋ ಹೊತ್ತಲ್ಲಿ, ಸಾಕ್ಷಿಗಳು ಕೆಲವು ರೀತಿಯಲ್ಲಿ ಸಿಕ್ಕಿರೋ ಹೊತ್ತಲ್ಲಿ, ಈಗ ಟ್ರಂಪ್ ಬಂದು ಮೋದಿ ಕಿಡ್ನ್ಯಾಪ್ ಮಾಡೋ ಮಾತು ಆಡೋಕೆ ಶುರು ಮಾಡಿಬಿಟ್ರ ಅನ್ನೋದು ಆಕ್ರೋಶಕ್ಕೆ ಗುರಿಯಾಗಿರೋದು. BJP ಮುಗಿ ಬೀಳ್ತಿದೆ ಈಗ. ಶೇಮ್ ಅಂತ ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇದು ನಿಜವಾಗ್ಲೂ ಬಹಳ ಆಘಾತಕಾರಿ ಬೆಳವಣಿಗೆ. ನಮ್ಮ ದೇಶದ ಬಗ್ಗೆ ಇಂತಹ ಮಾತನ್ನು ನಮ್ಮವರೇ ಆಡೋದಿದೆಯಲ್ಲ, ಅವ್ರು ಯಾವ ಪಕ್ಷ ಯಾವ ಸಿದ್ಧಾಂತ ಅನ್ನೋದು ಬರೋದೇ ಇಲ್ಲ. ಯಾವುದೇ ರಾಷ್ಟ್ರಕ್ಕೆ ಏನೇ ಆಗಲಿ ಒಂದು ಆತ್ಮಗೌರವ ಅನ್ನೋದಿರುತ್ತೆ, ಮತ್ತು ನಮ್ಮ ದೇಶ ಅನ್ನೋದಿರುತ್ತಲ್ವ. ವೆನೆಜುವೆಲಾದಲ್ಲಿ ಆಗಿರೋದು ಎಂಥ ಪರಿಸ್ಥಿತಿ, ಅದು ಯುದ್ಧಕ್ಕೆ ಸಮಾನ ಅಂತ ಜಗತ್ತು ಖಂಡಿಸ್ತಾ ಇದೆ. ಅದನ್ನು ಟ್ರಂಪ್ ಮಾಡಿರೋದು ಸರಿಯಲ್ಲ, ಕಾನೂನು ಬಾಹಿರ. ಯಾಕಂದರೆ ಸಂಸತ್ನಲ್ಲಿ ಅದರ ಚರ್ಚೆನೂ ಮಾಡದೆ ಏನೋ ಒಂದು ಬಾಯಿಗೆ ಬಂದಿದ್ದ ಕಾರಣ ಡ್ರಗ್ಸು ಮತ್ತೊಂದು ಅಂತ ಕೊಟ್ಟು ಹೋಗಿ ಬೆಡ್ರೂಮಿಗೆ ನುಗ್ಗಿ ಗಂಡ ಹೆಂಡ್ತಿನ ಎತ್ಕೊಂಡು ಬಂದಿರುವಂಥ ಘಟನೆ ಇದೆಯಲ್ಲ. ವೆನೆಜುವೆಲಾದ ಅಧ್ಯಕ್ಷ ಮತ್ತು ಅವರ ಪತ್ನಿಯನ್ನು ಎತ್ತುಕೊಂಡು ಹೋಗಿ ಕೋರ್ಟಲ್ಲಿ ಕೂರಿಸಿದ್ದಾರೆ. ಅಲ್ಲಿ ಒಬ್ಬ ಸಾಮಾನ್ಯ ಖೈದಿಯಾಗಿ ಈಗ ಅಮೆರಿಕದಲ್ಲಿ ಬಂಧನದಲ್ಲಿರುವಂಥ ವೆನೆಜುವೆಲಾ ಅಧ್ಯಕ್ಷ ಪರಿಸ್ಥಿತಿ ಏನಾಗಿದೆ? ಭಾರತದನ್ನು ತೀವ್ರವಾಗಿ ಖಂಡಿಸ್ತಾ ಇದೆ, ಜಗತ್ತು ಖಂಡಿಸ್ತಾ ಇದೆ. ಈ ಟ್ರಂಪ್ ಆಟಾಟೋಪ ಗೂಂಡಾಗಿರಿ ಅನ್ನೋ ರೀತಿಯಲ್ಲಿ ಇದು ಆಕ್ರೋಶಕ್ಕೆ ಗುರಿಯಾಗಿದೆ. ಇಲ್ಲಿ ನೋಡಿದ್ರೆ ನೋಡಿ, ಪೃಥ್ವಿರಾಜ್ ಚೌಹಾಣ್ ಇವರೇನು ಸ್ಮಾಲ್ ಲೀಡರ್ ಅಲ್ಲ, ಯಾರೋ ಬುದ್ಧಿ ಇಲ್ಲದ ನಾಯಕ ಅಲ್ಲ, ಒಬ್ಬರು ಕಾಂಗ್ರೆಸ್ನ ಸೀನಿಯರ್ ಮೋಸ್ಟ್ ಲೀಡರು, ಬಹಳ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಿ ಬಂದಂಥ ಲೀಡರು. ಪೃಥ್ವಿರಾಜ್ ಚೌಹಾಣ್ ಏನು ಹೇಳ್ತಿದ್ದಾರೆ? ಇವತ್ತು 50% ಟ್ಯಾರಿಫ್ ಹಾಕಿದ್ದಾರೆ. ಈಗ ಟ್ರಂಪ್ ಮತ್ತೆ ಘೋಷಣೆ ಮಾಡಿದ್ದಾರೆ, ರಷ್ಯಾದಿಂದ ತೈಲ ತರಿಸ್ಕೊಳ್ಳೋದು ನಿಲ್ಲಿಸದೇ ಇದ್ರೆ ಮತ್ತೂ ಟ್ಯಾರಿಫ್ ಹಾಕ್ತೀವಿ ಅಂತ. ಸೊ 100% ಟ್ಯಾರಿಫ್ ಹಾಕ್ತಾರೋ ಏನೋ ಅಮೆರಿಕದವ್ರು. ಏನು ಮಾಡೋಕ್ಕಾಗತ್ತೆ? ಸರಿ, ಅಮೆರಿಕ ಟ್ಯಾರಿಫ್ ಹಾಕೋದನ್ನು ತಡೆಯೋದಕ್ಕಾಗತ್ತಾ? ಅಮೆರಿಕ ಭಾರತಕ್ಕೆ ಸಮಸ್ಯೆ ಮಾಡಬೇಕು ಅಂತಾನೇ ಹೊರಟಿರುವಾಗ ಅದಕ್ಕೆ ನಾವು ಪರಿಹಾರ ಬೇರೆ ಕಡೆ ಹುಡ್ಕೊಳ್ಬಹುದು, ಬಿಟ್ಟರೆ ಅವ್ರು ಮಾಡ್ತಿರೋದನ್ನು ನಾವೇನು ಮಾಡೋಕ್ಕಾಗತ್ತೆ? ಭಾರತ ಸರ್ಕಾರ ಯಾವ್ಯಾವ ರೀತಿಯಲ್ಲಿ ಅದಕ್ಕೆ ಸೆಡ್ ಹೊಡಿಬೇಕೋ ಹೊಡೆದಿದೆ. ಟ್ಯಾರಿಫ್ ಹೇರಿದ ಮೇಲೂ ಭಾರತದ ಆರ್ಥಿಕತೆ ಕೊಲ್ಯಾಪ್ಸ್ ಆಯಿತಾ? ಟ್ಯಾರಿಫ್ ಕಾರಣದಿಂದಾಗಿ ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಆಯಿತಾ? ಅದರ ಅರ್ಥ ಭಾರತ ನಿಭಾಯಿಸಿದೆ ಅಂತ ತಾನೆ. ಇನ್ಫ್ಯಾಕ್ಟ್ ನಮ್ಮ ರಫ್ತು ಜಾಸ್ತಿನೇ ಆಗಿದೆ. ಅದೇ ಟ್ರಂಪ್ ಕಂಗಾಲ್ ಮಾಡಿರೋ ವಿಷಯ. ಈಗ ಹೇಳ್ತಿದ್ದಾರೆ ಟ್ಯಾರಿಫ್ ಇನ್ನೂ ಜಾಸ್ತಿ ಹಾಕ್ತಿದ್ದಾರೆ, 50% ಟ್ಯಾರಿಫ್ ಜೊತೆ ಟ್ರೇಡ್ ಡೀಲ್ ಅಲ್ಲ, ಮಾತುಕತೆ ಸಾಧ್ಯನೇ ಇಲ್ಲ. ಭಾರತ ಏನೂ ಮಾಡ್ತಿಲ್ಲ, ಇದಕ್ಕೆ ಏನೂ ಆ್ಯಕ್ಷನ್ ತೊಗೊಳಕ್ಕಾಗ್ತಿಲ್ಲ. ಮೋಸ್ಟ್ಲಿ ಮೋದಿನೂ ಬಂದು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾರೆ ಟ್ರಂಪು ಅಂತ ಅನಿಸತ್ತೆ ಅನ್ನೋ ಅರ್ಥದಲ್ಲಿ. ಅಂದರೆ ಮೋದಿನೂ ಕಿಡ್ನ್ಯಾಪ್ ಮಾಡ್ತಾರಾ ಹೆಂಗೆ ಅನ್ನೋ ರೀತಿಯಲ್ಲಿ ಪೃಥ್ವಿರಾಜ್ ಚೌಹಾಣ್ ಕಾಂಗ್ರೆಸ್ನ ನಾಯಕ ಇಂಥ ಮಾತಾಡ್ತಾರೆ. ಮತ್ತು ಅವ್ರ ವಿಚಾರದಲ್ಲಿ ಯಾರು ಬೇರೆಯವರು ಏನೂ ಆ್ಯಕ್ಷನ್ನೂ ಇಲ್ಲ, ಮತ್ತೊಂದು ಇಲ್ಲ. ನಮ್ಮ ದೇಶದಲ್ಲಿ ನಮ್ಮ ದೇಶದ ಪ್ರಧಾನಿಯ ಬಗ್ಗೆ ಇಡೀ ಜಗತ್ತು ಖಂಡಿಸ್ತಾ ಇರುವಂಥ ಒಂದು ಘಟನೆಯನ್ನು ಹೋಲಿಕೆ ಮಾಡಿ ಹೇಳೋದಿದೆಯಲ್ಲ. ಹಾಗಾದರೆ ಭಾರತ ಅಂದರೆ ಇವ್ರಿಗೆ ಅಷ್ಟು ಸಲೀಸ? ಸರಿ, ಇವ್ರಿಗೆ ಟ್ರಂಪ್ ಮಾಡಿದ ಮಾತ್ರ ಕಾಣುತ್ತಲ್ಲ. ಟ್ರಂಪ್ ಹಂಗೆ ಮಾಡಿದ್ರು, ಟ್ರಂಪ್ ಹಿಂಗೆ ಮಾಡಿದ್ರು, ಟ್ರಂಪ್ ಎದುರು ಮೋದಿ ಮಂಡಿಯೂರಿದ್ರು, ಸಿಂಧೂರ ನಿಲ್ಲಿಸ್ಬಿಟ್ರು, ಹೀಗೆಲ್ಲ ಅಂತಾರಲ್ಲ. ಮೋದಿ ಅಮೆರಿಕಕ್ಕೆ ಯಾವ ರೀತಿ ಪಾಠ ಕಲಿಸಿದ್ದಾರೆ ಅನ್ನೋದು ಕಾಣಲ್ವಾ? ಆಪರೇಷನ್ ಸಿಂಧೂರ ಸಿಗ್ತಾ, ಶಾಂತಿ ನೊಬೆಲ್ ಪ್ರಶಸ್ತಿ ಸಿಗ್ತಾ ಟ್ರಂಪ್ಗೆ. ಕಡೆಗೆ ಪಾಕಿಸ್ತಾನನೂ ಒಪ್ಕೊಳ್ತು ತಾನೆ. ಹೌದು, ಅಮೆರಿಕದ ಮಧ್ಯಸ್ಥಿಕೆ ಇಲ್ಲ, ಭಾರತ ನಮ್ಮ ಏರ್ಬೇಸ್ಗಳನ್ನು ಹೊಡೆದು ಹಾಕಿದೆ, ಸೌದಿ ಅರೇಬಿಯಾದ ಹತ್ರ ನಾವು ಕಾಲಿಗೆ ಬಿದ್ದು ಕೇಳ್ಕೊಂಡ್ವಿ ಭಾರತನ ಒಪ್ಸೋಕ್ಕೆ. ಎಲ್ಲ ಸತ್ಯ ಹೊರಗಡೆ ಬಂದಿದೆ ತಾನೆ. ಟ್ರಂಪ್ ಅಂತ ಯಾವನ್ನಾದರೂ ಹೇಳಿದಾರ? ಒಂದು ಟ್ಯಾರಿಫ್ ಹಾಕಿದ್ರು, ಭಾರತ ಜಗತ್ತಾ ಅದಕ್ಕೆ. ನೋಡಿ, ಒಂದು ಎಕ್ಸಾಂಪಲ್ಲು, ಎಲ್ಲ ವಲಯಗಳಲ್ಲಿ ಹಿಂಗೆ ಆಗಿದೆ. ಭಾರತದ ಶ್ರಿಂಪ್ ಮೇಲೆ, ಇಂಡಿಯನ್ ಶ್ರಿಂಪು 16% ಜಾಸ್ತಿ ಆಯಿತು ಎಕ್ಸ್ಪೋರ್ಟ್. ಅವರು ಟ್ಯಾರಿಫ್ ಹಾಕಿದ್ಮೇಲೆ ನಮ್ಮ ಪ್ರಾಡಕ್ಟ್ಸು, ಸಮುದ್ರ ಉತ್ಪನ್ನಗಳ ಮೇಲೆ ವಿವಿಧ ಎಲ್ಲ ಕಡೆಗಳು ಬಿತ್ತಲ್ಲ, ರಫ್ತು ಕಡಿಮೆ ಆಯಿತಾ? 16% ಜಾಸ್ತಿ ಆಯಿತು. ಯಾಕೆ? ವಿಯೆಟ್ನಾಮು, ಬೆಲ್ಜಿಯಮು, ಚೀನಾ ಎಲ್ಲ ಕಡೆಗೂ ನಾವು ಬೇರೆ ಕಡೆ ಡೈವರ್ಟ್ ಮಾಡಿದ್ವಿ. ಬೇರೆ ಬೇರೆಯವ್ರ ಜೊತೆ ಒಪ್ಪಂದ ಮಾಡ್ಕೊಂಡ್ವಿ, ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ನಾವು ದಾರಿ ಓಪನ್ ಮಾಡ್ಕೊಂಡ್ವಿ. ಅಯ್ಯೋ, ಅಮೆರಿಕ ನಮಗೆ ಮಾರ್ಕೆಟ್ ಬಂದಾಯಿತು ಅಥವಾ ನಮಗೆ ಹೊರೆ ಬಿತ್ತು ಅಂತ ಕೈ ಕಟ್ಟು ಕೂರಲಿಲ್ಲ. ಎಲ್ಲ ವಲಯಗಳಲ್ಲೂ ನಮಗೆ ರಫ್ತು ಆಗಸ್ಟ್ ಬಳಿಕ, ಈ ಟ್ಯಾರಿಫ್ ತಲೆನೋವು ಶುರುವಾದ ಬಳಿಕ ಜಾಸ್ತಿನೇ ಆಗಿದೆ. ಸೊ ನಾವು ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಕೊಂಡಿದ್ದೀವಿ. ನಾಳೆ ಅಮೆರಿಕ ಅಲ್ಲ ಇನ್ನೊಂದು ರಾಷ್ಟ್ರ ಆಟ ಆಡಿಸಿದ್ರು ನಮಗೆ 10 ಆಪ್ಷನ್ಸ್ ಇರಬೇಕು, ಒಂದೇ ಒಂದು ಆಪ್ಷನ್ ಅಲ್ಲ ಅನ್ನೋ ರೀತಿಯಲ್ಲಿ
ಎಲ್ಲ ಬಗೆಯಲ್ಲೂ ಭಾರತ ಅಮೇರಿಕಕ್ಕೆ ಸೆಡ್ ಹೊಡೆದಿದೆ. ನಮ್ಮ ಡೈರಿ ಅವರು ಸೆಕ್ಟರ್ಗೆ ಓಪನ್ ಆಗಬೇಕು ಅಂತ ಟ್ರೇಡ್ ಡೀಲ್ ಮೂಲಕ ಪ್ರಯತ್ನ ಪಟ್ಟರು. GM ಜೆನೆಟಿಕಲಿ ಮಾಡಿಫೈಡ್ ಕ್ರಾಪು ಮತ್ತು ಡೈರಿ ಪ್ರಾಡಕ್ಟ್ಸು ಬೇಡ ನಮಗೆ, ನಿಮ್ಮ ಬ್ಲಡ್ ಮೀಲ್ ತಿನ್ನಿಸಿ ಬೆಳೆಸಿದ ಕೌ ಪ್ರಾಡಕ್ಟ್ಸು ನಮಗೆ ಬೇಡವೇ ಬೇಡ, ಅದೆಲ್ಲ ಭಾರತದವ್ರು ತಿನ್ನಲ್ಲ ಅಂತ ನಮ್ಮ ಫಾರ್ಮರ್ಸು ಮತ್ತು ಹೈನುಗಾರಿಕೆ ಈ ಬೇರೆ ಬೇರೆ ನಮ್ಮ ಫಿಷರ್ಮೆನ್ಗಳಿಗೆಲ್ಲ ಸಮಸ್ಯೆ ಆಗೋ ಥರ ನಾವು ಕಾಂಪ್ರಮೈಸ್ ಆಗೋದೇ ಇಲ್ಲ ಅಂತ ಅಮೇರಿಕಾಗೆ ನೇರವಾಗಿ ಹೇಳಿದ್ರು ಮೋದಿ. ಸುತ್ತಿ ಬಳಸಿನೂ ಹೇಳಲಿಲ್ಲ, ನೇರವಾಗಿ ಹೇಳಿದ್ರು. ಎಲ್ಲದರಲ್ಲೂ ಭಾರತ ಸೆಡ್ಡು ಹೊಡೆದು ಸಾಧಿಸಿ ತೋರಿಸ್ತಿದೆ. ಇದ್ಯಾವುದು ಕಾಣಲ್ವಾ ಕಾಂಗ್ರೆಸ್ನವ್ರಿಗೆ ಅನ್ನೋದೇ ಆಶ್ಚರ್ಯ. ಇದು ದೇಶದ ವಿಷಯ, BJP ಕಾಂಗ್ರೆಸ್ ವಿಷಯ ಅಲ್ಲ, ಇದು ನಮ್ಮ ದೇಶದ ಪ್ರತಿಷ್ಠೆಯ ವಿಷಯ ಅನ್ನೋದೇ ವಿಪರ್ಯಾಸ. ಮೋದಿ ಮಾಡಿದ್ದು ಅಮೇರಿಕದ ವಿರುದ್ಧ ಕಾಣಿಸ್ತಿಲ್ಲ, ಟ್ರಂಪ್ ಏನಂದ್ರೂ ಅದಕ್ಕೆ ರಿಯಾಕ್ಷನ್ ಬರುತ್ತೆ, ಕಡೆ ಡೆಡ್ ಎಕಾನಮಿ ಅಂದ್ರೂ ಅದಕ್ಕೆ ಸಪೋರ್ಟ್ ಸಿಗುತ್ತೆ ಅನ್ನೋದೇ ನಿಜಕ್ಕೂ ಇದು ಶೋಚನೀಯ ಅಂತ ಅನ್ನಿಸ್ತಾ ಇದೆ. ಸರಿ, ವೆನೆಜುವೆಲಾದಲ್ಲಿ ಆಗಿದ್ದೇ ಖಂಡನೀಯ, ಅಂಥದ್ರಲ್ಲಿ ಭಾರತ ರಾಷ್ಟ್ರ ಇವತ್ತು ಜಗತ್ತಿನಲ್ಲಿ ಎಷ್ಟು ಪವರ್ಫುಲ್ಲು, ಮೋದಿ ನಾಯಕತ್ವಕ್ಕೆ ಇಡೀ ಜಗತ್ತಲ್ಲಿ ಎಷ್ಟು ಬೆಲೆ ಇದೆ, ಮೋದಿ ನಾಯಕತ್ವದಿಂದ ಶೇಕ್ ಆಗಿರುವಂತಹ ಅಮೆರಿಕ ಯಾಕೆ ಪದೇ ಪದೇ ಕಾಡೋಕೆ ಬಯಸ್ತಿದೆ, ಇದೆಲ್ಲ ಗೊತ್ತಿರೋದೆ. ಗೊತ್ತಿದ್ದು ಕೂಡ ಆಯಿತು, ಮೋದಿ ಬಗ್ಗೆ ದ್ವೇಷ ಇರಲಿ, ಕೊನೆ ಪಕ್ಷ ಭಾರತದ ಪ್ರಧಾನಿ ಅನ್ನೋ ಕಾರಣಕ್ಕಾದರೂ ಗೌರವ ಬೇಕಲ್ವ. ಅವರನ್ನು ಎತ್ಕೊಂಡು ಹೋಗೋದು, ಕಿಡ್ನಾಪ್ ಮಾಡೋದು ಅನ್ನೋ ಮಾತಷ್ಟು ಸಲೀಸಾಗಿ ಆಡ್ತಾರೆ ಅಂದರೆ ಇದು ಸಮಂಜಸ ಅಲ್ಲ. ಈ ಹಂತಕ್ಕಿಳಿದು ರಾಜಕಾರಣ ಮಾಡಬಾರ್ದು ಅನ್ನುವಂಥ ಆಕ್ರೋಶವೇ ಸಿಡಿದಿರೋದು. ಈಗ ನೋಡಿ, ಒಂದು ಕಡೆ ಟ್ರಂಪ್ ಏನು ಹೇಳ್ತಿದ್ದಾರೆ, ಮಾತು ಕೇಳದೆ ಇದ್ದರೆ ಬೆಲೆ ತೆರಬೇಕಾಗತ್ತೆ. ಅಮೆರಿಕದ ಟೋನ್ ಇದು ಭಾರತಕ್ಕೆ. ನಾವು ಬಯಸಿದ ರೀತಿಯಲ್ಲಿ ಆಡಳಿತ ನಡೆಸದೇ ಇದ್ದರೆ ಭಾರೀ ಬೆಲೆ ತೆರಬೇಕಾಗತ್ತೆ ಅಂತ ವೆನೆಜುವೆಲಾಗೆ ಬೈಯೋ ರೀತಿಯಲ್ಲಿ ಬೇರೆ ಎಲ್ಲರಿಗೂ ಮೆಸೇಜ್ ಕೊಡ್ತಿರೋದು. ರಷ್ಯಾದಿಂದ ತೈಲ ತರಿಸ್ಕೊಳ್ತಾನೆ ಇದ್ದಾರೆ, ಮೋದಿಗೆ ಗೊತ್ತು ನನಗೆ ಸಿಟ್ಟು ಬಂದಿದೆ ಅಂತ, ಆದರೂ ಅವರು ಸರಿ ಮಾಡ್ಕೊಳ್ತಿಲ್ಲ ಅಂತ ಮತ್ತಷ್ಟು ಸುಂಕದ ಹೊರೆ ಹೇರೋದಕ್ಕೆ ಟ್ರಂಪ್ ಈಗ ನಿರ್ಧಾರ ಮಾಡಿದ್ದಾರೆ. ಭಾರತದ ಮೇಲೆ ಈಗಾಗಲೇ ಹಾಕಿರೋದೇ ಸಾಕಾಗಿದೆ ಅಲ್ವಾ, ಇದೇ ಅತಿ ಹೆಚ್ಚು, ಅದ್ರ ಮೇಲೆ ಮತ್ತೆ ಭಾರತಕ್ಕೆ ಹೊರೆ ಹಾಕೋದಕ್ಕೆ ಹೊರಟಿದ್ದಾರೆ ಟ್ರಂಪ್. ನಾವು ಬಯಸಿದ ರೀತಿಯಲ್ಲಿ ಆಡಳಿತ ನಡೆಸದೇ ಇದ್ದರೆ ಭಾರೀ ಬೆಲೆ ತೆರಬೇಕಾಗತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಯಾರು ಈಗ ಬಂದಿದ್ದಾರಲ್ಲ ಅವ್ರಿಗೆ ಎಚ್ಚರಿಕೆ ಕೊಡೋ ರೀತಿಯಲ್ಲಿ ಜಗತ್ತಿಗೆಲ್ಲ ಮೆಸೇಜ್ ಕೊಟ್ಟಿದ್ದಾರೆ. ಹಾಗೆ ಅಮೆರಿಕ ಆಶಯಗಳಿಗೆ ಮಣಿಯದಿದ್ದರೆ ಭಾರೀ ಬೆಲೆ ತೆರಬೇಕಾಗತ್ತೆ. ನಿಕೋಲಸ್ ಈಗ ಕಿಡ್ನ್ಯಾಪ್ ಮಾಡಿರೋದು ಬಂಧನ, ಅವ್ರ ಪ್ರಕಾರ ನಿಕೋಲಸ್ ಮಡುರೋ ಅವರಿಗೆ ಆದ ಪರಿಸ್ಥಿತಿಗಿಂತನೂ ಕೆಟ್ಟ ಸ್ಥಿತಿ ಎದುರಿಸಬೇಕಾಗತ್ತೆ. ನಾವು ಬಯಸಿದ್ದನ್ನು ವೆನೆಜುವೆಲಾ ಮಾಡಿದರೆ ಅಮೆರಿಕ ಅಲ್ಲಿ ಸೇನೆಯನ್ನು ನಿಯೋಜಿಸೋ ಅಗತ್ಯ ಇರಲ್ಲ ಅಂತ ಹೆದರಿಸ್ತಾ ಇದ್ದಾರೆ. ಅಲ್ಲಿ ಆಪ್ಷನ್ ಈಗ ಹಾಗೆ ಕಾಣಿಸ್ತಿದೆ. ಈಗ ಅಮೆರಿಕದೇ ಒಂದು ಟೀಮ್ ಬಂದು ಕುಂತ್ಕೊಂಡು ಅಲ್ಲೇ ಆಡಳಿತ ಮಾಡಬಹುದು, ರುಬಿಯೋ ಬಂದು ಅಲ್ಲಿ ಕೂತು ಆಡಳಿತ ನಡೀಬಹುದು, ಅವ್ರ ಮೂಲಕ ಸೇನೆ ಕಳಿಸ್ಕೊಡ್ಬಹುದು, ಏನು ಬೇಕಾದರೂ ಆಗ್ಬೋದು. ವೆನೆಜುವೆಲಾದಲ್ಲಿ ಅಮೆರಿಕ ಕಂಪ್ಲೀಟ್ ಕಂಟ್ರೋಲಿಗೆ ತಗೊಳ್ಳುವಂಥ ಸ್ಥಿತಿನೇ ಉದ್ಭವಿಸ್ಬಿಟ್ಟಿದೆ. ಈಗ ಬೇರೆ ಏನು ಆಪ್ಷನ್ಸೇ ಅಲ್ಲಿ ಕಾಣಿಸ್ತಾ ಇಲ್ಲ. ಹೀಗಿರೋವಾಗ ಭಾರತದಲ್ಲೂ ಹಾಗೆ ಆಗತ್ತಾ ಅನ್ನೋ ಪ್ರಶ್ನೆಯನ್ನು ಕೇಳೋದು ಎಷ್ಟು ಹೀನಾಯವಾದ ವಿಚಾರ ಅಲ್ವಾ. ಹಾಗಾದರೆ ಭಾರತದ ಆರ್ಥಿಕತೆ ಇಷ್ಟೆಲ್ಲದರ ನಡುವೆ ಎಷ್ಟು ಸುಸ್ಥಿರವಾಗಿದೆ ಅನ್ನೋದನ್ನು ಜಗತ್ತಿನ ಪ್ರತಿಷ್ಠಿತ ಏಜೆನ್ಸಿಗಳು ಹೇಳ್ತಿದ್ದಾವೆ, ಭಾರತದ ಏಜೆನ್ಸಿಗಳಲ್ಲ. ಮತ್ತೆ ಮೋದಿ ಕೈ ಅಂಡರಲ್ಲಿ ಬರ್ತಾವೆ ಅನ್ನೋದಕ್ಕೆ ಜಗತ್ತಿನ ಪ್ರತಿಷ್ಠಿತ ಏಜೆನ್ಸಿಗಳು ಹೇಳ್ತಿದ್ದಾವೆ ಭಾರತ ಎಷ್ಟು ಸುಸ್ಥಿರವಾಗಿದೆ. ಭಾರತದಲ್ಲಿ ಗ್ರೋತ್ ರೇಟ್ ಹೆಂಗಿದೆ, ರೂಪಾಯಿ ಮೌಲ್ಯ ಬಿದ್ದಿರಬಹುದು, ಅದಕ್ಕೆ ಟ್ಯಾರಿಫ್ನ ನೇರವಾದ ಕಾರಣ ಇರಬಹುದು, ಅದಕ್ಕೆ ರಷ್ಯಾದಿಂದ ನಾವು ದೊಡ್ಡ ಅಮೌಂಟಲ್ಲಿ ತರಿಸ್ಕೊಳ್ತಿರೋ ತೈಲದ ರೀಸನ್ನು ಇದೆ. ಯಾಕಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ರೇಡ್ ಡಿಫಿಸಿಟ್ ನೇರವಾಗಿ ಅದರಲ್ಲಿ ಕಾರಣ ಆಗುತ್ತೆ. ಕೆಲವರು ಈ ಟ್ಯಾರಿಫ್ ಎಫೆಕ್ಟಿಂದಾಗಿ ಹೂಡಿಕೆಯಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೆ, ಅದೆಲ್ಲ ಎಫೆಕ್ಟ್ ಆಗುತ್ತೆ. ಹಾಗಂತ ಭಾರತ ರೂಪಿ ವ್ಯಾಲ್ಯೂ ಬಿದ್ದಾಗ ಭಾರತ ಕೈ ಕಟ್ಕೊಂಡು ಕೂತಿಲ್ಲ, ಅದನ್ನೇ ಅಡ್ವಾಂಟೇಜ್ ಮಾಡಿಕೊಂಡು ರಫ್ತು ಜಾಸ್ತಿ ಮಾಡ್ತಿದೆ. ಅಂದರೆ ನಮ್ಮ ರೂಪಾಯಿ ಬೆಲೆ ಕುಸಿದಾಗ ನಮ್ಮಿಂದ ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗುತ್ತೆ, ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಬೇರೆ ರಾಷ್ಟ್ರಗಳು ಮುಗಿಬೀಳ್ತವೆ. ಸೊ ಭಾರತ ಹೆಚ್ಚು ಹೆಚ್ಚು ರಾಷ್ಟ್ರಗಳ ಜೊತೆಗೆ ಟೈಅಪ್ ಮಾಡ್ಕೊಳ್ಳೋದಕ್ಕೆ, ವ್ಯಾಪಾರ ವಹಿವಾಟು ರಫ್ತು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಪರ್ಮನೆಂಟ್ ದಾರಿ ಸೃಷ್ಟಿ ಆಗುತ್ತೆ. ನಮ್ಗೆ ಒಂದು ಸಲ ಶುರು ಆಗಿಬಿಟ್ರೆ ಅದು ಕಂಟಿನ್ಯೂ ಆಗುತ್ತೆ. ಅಂಥ ಅವಕಾಶವನ್ನು ಹುಡುಕ್ತಾ ಇದೆ RBI. ಈ ಸಲ ರೂಪಿ ವ್ಯಾಲ್ಯೂ ಸರಿ ಮಾಡೋಣ ಅಂತ ಹೊರಟಿಲ್ಲ, ಅದನ್ನು ಸರಿ ಮಾಡಬೇಕು ಅಂದರೆ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳಬಹುದು. ಬಟ್ ಮೊದಲು ನಾವು ಸುಸ್ಥಿರವಾಗಿ ಲಾಂಗ್ ಟರ್ಮ್ ಪ್ಲ್ಯಾನ್ ಹಾಕ್ಕೋಬೇಕು, ಇದರಿಂದ ನಮಗೇನೂ ಎಫೆಕ್ಟ್ ಆಗಲ್ಲ, ಡೋಂಟ್ ವರಿ ಅನ್ನೋ ನೇರವಾದ ಸಂದೇಶ ಕೊಟ್ಟಿದೆ. ಸಾಮಾನ್ಯವಾಗಿ ಜಗತ್ತಲ್ಲಿ ಯಾವುದೇ ರಾಷ್ಟ್ರ ತಗೊಳ್ಳಿ, ಒಂದು ಆರ್ಥಿಕ ಪ್ರಗತಿ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಅಲ್ಲಿ ಹಣದುಬ್ಬರ ಕಂಟ್ರೋಲ್ ಆಗಿರಲ್ಲ. ಇಲ್ಲ ಹಣದುಬ್ಬರ ಕಂಟ್ರೋಲ್ ಆಗಿದೆ ಅಂದರೆ ಆರ್ಥಿಕ ಪ್ರಗತಿ ಕಾಣಿಸ್ತಾ ಇರಲ್ಲ. ಏಕೈಕ ರಾಷ್ಟ್ರ ಜಗತ್ತಲ್ಲಿ ಎರಡನ್ನೂ ಮೇಂಟೈನ್ ಮಾಡಿದೆ.
ಟಾಪ್, ನಮ್ಮದು ಫಾಸ್ಟೆಸ್ಟ್ ಗ್ರೋಯಿಂಗ್, ಜಗತ್ತಲ್ಲೇ ಅತಿ ವೇಗವಾಗಿ ಬೆಳೀತಾ ಇರುವಂಥ ಆರ್ಥಿಕತೆ ಒಂದು ಕಡೆ ಆದರೆ GDP ಎಲ್ಲ ಎಕ್ಸ್ಪೆಕ್ಟೇಷನ್ ಮೀರಿ ಬರ್ತಿರೋದು ಮತ್ತೊಂದು ಕಡೆ ಹಣದುಬ್ಬರವನ್ನು ಇನ್ಫ್ಲೇಷನನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಭಾರತ ಮುನ್ನುಗ್ತಾ ಇದೆ ಅನ್ನೋದು ಇನ್ನೂ ಅಚ್ಚರಿ ಜಗತ್ತಿಗೆ. ಇಂಥದ್ದೆಲ್ಲ ಮಾಡಿ ತೋರಿಸಿರೋದು ಸಣ್ಣ ವಿಷಯ ಅಲ್ಲ ಇದು. ಇನ್ನು ಭಾರತವನ್ನು ಟಚ್ ಮಾಡೋದಕ್ಕೆ ಅಮೆರಿಕ ಪಾಕಿಸ್ತಾನದ ಬೆನ್ನ ಹಿಂದೆ ನಿಂತುಕೊಂಡು ಏನೇನೆಲ್ಲ ಸಂಚು ಮಾಡಿ ಬಾಂಗ್ಲಾದ ಕಿವಿ ಹಿಂಡಿ ಕೆರಳಿಸಿ ಭಾರತದ ಮೇಲೆ ಬೀಳಿಸೋದಕ್ಕೆ ನೋಡಿ ಎಷ್ಟೆಲ್ಲ ಹರಸಾಹಸ ಪಡ್ತಾ ಇದೆ. ಆದರೂ ಇದುವರೆಗೂ ಭಾರತದಿಂದ ಏನೂ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಭಾರತ ಅದಕ್ಕೆಲ್ಲ ಮದ್ದು ಅರೆದಿದ್ದಾಗಿದೆ ಮತ್ತು ಮುಂದಾಗೋದಕ್ಕೂ ಕೂಡ ತಯಾರಿಯಲ್ಲಿದೆ ಭಾರತ. ಎಕ್ಸ್ಪೆಕ್ಟೇಷನ್ ಏನೇನು ಆಗಬಹುದು ಅನ್ನೋದಕ್ಕೆ ತಯಾರಾಗಿದೆ ಭಾರತ. ಅಂಥದ್ರಲ್ಲಿ ಭಾರತದ ಜೊತೆಗೆ ಗಟ್ಟಿಯಾಗಿ ನಿಲ್ಲಬೇಕಾದವರು ಹೊರಗಡೆ ದೇಶಕ್ಕೆ ಹೋಗಿ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸರಿ ಇಲ್ಲ, ಭಾರತದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸರಿ ಇಲ್ಲ, ಭಾರತದಲ್ಲಿ ಸಂಸ್ಥೆಗಳೇ ಸರಿ ಇಲ್ಲ, ಸಾಂವಿಧಾನಿಕ ಸಂಸ್ಥೆಗಳೇ ಸರಿ ಇಲ್ಲ, ಎಲೆಕ್ಷನ್ ಸರಿ ನಡೆಯಲ್ಲ, ಅಂದರೆ ಭಾರತದಲ್ಲಿ ದಂಗೆ ಹೇಳೋದಕ್ಕೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರು ನಿಂತಿದ್ದಾರೆ ಅನ್ನೋದೇ BJP ಆರೋಪ. ಅಷ್ಟು ಸಾಲದು ಅಂತ ಅಮೆರಿಕದ ಜನಪ್ರತಿನಿಧಿಗಳು ಭಾರತ ಸರ್ಕಾರಕ್ಕೆ ಲೆಟರ್ ಬರೀತಾರೆ. ಉಮರ್ ಖಾಲಿದ್ ರಿಲೀಸ್ ಮಾಡಬೇಕು, ಸರಿಯಾಗಿ ವಿಚಾರಣೆ ಆಗಬೇಕು ಅಂತೆಲ್ಲ ಪಾಠ ಹೇಳ್ತಾರೆ ಇಲ್ಲಿ ಡೆಲ್ಲಿ ದಂಗೆಕೋರ್ನಿಗೆ. ಈಗ ಮತ್ತೆ ಜಾಮೀನು ಸಿಗಲಿಲ್ಲ. ಅದೇ ಆರೋಪದ ಮೇಲೆ ಬಂಧಿತ ಆಗಿರುವಂಥ ವ್ಯಕ್ತಿ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸಿಂಪತಿ ವ್ಯಕ್ತವಾಗುತ್ತೆ. ಅವ್ರ ಜೊತೆ ರಾಹುಲ್ ಗಾಂಧಿ ಕಾಣಿಸ್ಕೊಂಡಿದ್ದಾರೆ ಅನ್ನುವಂಥ ಆಕ್ರೋಶ ಸಿಡಿತು ಮೊನ್ನೆ ಅಷ್ಟೇ. ಇಂಥದ್ದೆಲ್ಲ ದೇಶದ್ರೋಹದ ಆರೋಪ ಕಾಂಗ್ರೆಸ್ನ ವಿರುದ್ಧ ಪದೇ ಪದೇ BJP ಸಾಕ್ಷಿ, ಫೋಟೋ, ವಿಡಿಯೋ ಇಟ್ಟು ಮಾಡ್ತಾ ಇದೆ. ಈ ಹೊತ್ತಲ್ಲಿ ಟ್ರಂಪ್ ಬಂದು ಮೋದಿನೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರಾ ಅನ್ನೋ ಪ್ರಶ್ನೆ ಎತ್ತಿದ್ರೆ ಏನು ಸಂದೇಶ ಕೊಡುತ್ತೆ ಇದು ದೇಶಕ್ಕೆ ಅನ್ನೋದು ಈಗ ಮತ್ತೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.